ನಮಸ್ತೆ ವೀಕ್ಷಕರೇ, ನಾನು ಅಪರ್ಣ. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್‌ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಜನರಲ್ ನಾಲೆಡ್ಜ್, ಈ ಲೀಗಲ್ ಜನರಲ್ ನಾಲೆಡ್ಜಲ್ಲಿ ಯಾವ್ಯಾವ 15 ತರ ಕ್ಯಾಟಗರಿ ಇದೆ, ಅದು ಏನಂತ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಗೆ ಗೊತ್ತಿರ್ಬೋದು, ನಾನು ಈಗಾಗಲೇ ನನ್ನ ಚಾನೆಲಲ್ಲಿ ಬಹಳಷ್ಟು ಜುಡಿಷಿಯಲ್ ಎಕ್ಸಾಮ್ ಪ್ರಿಪರೇಷನ್ ಸೀರೀಸ್ ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್‌ಗೆ ಯಾವ್ದ್ಯಾವ್ದು ಉಪಯುಕ್ತವಾದ ಮಾಹಿತಿಗಳು ಅದನ್ನೆಲ್ಲ ನನ್ನ ಚಾನೆಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನ ವೀಕ್ಷಿಸಿ, ಹಾಗೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಇವತ್ತಿನ ಈ ಟಾಪಿಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ಲೀಗಲ್ ಜಿಕೆ. ಲೀಗಲ್ ಜಿಕೆ ಅಂದ್ರೆ ಏನು? ಲೀಗಲ್ ಜನರಲ್ ನಾಲೆಡ್ಜ್. ಸೊ ಪ್ರಿಲಿಮ್ಸ್ ಎಕ್ಸಾಮ್ಸ್ ಅಲ್ಲಿ ನಮ್ಗೆ ಯೂಶುವಲಿ ಒಂದು 7 to 10 ಕ್ವಶನ್ಸ್ ಬರ್ಬೋದು. 7 ರಿಂದ 10 ಮಾರ್ಕ್ಸ್ ವರೆಗೆ ಜನರಲ್ ನಾಲೆಡ್ಜ್, ಅದು ಲೀಗಲ್ ಜನರಲ್ ನಾಲೆಡ್ಜ್ ಬಗ್ಗೆ ಬರ್ಬೋದು. ನಾನು ಒಂದು 15 ಕ್ಯಾಟಗರಿ, ಬೇರೆ ಬೇರೆ ಡಿವಿಷನ್ಸ್ ಯಾವ್ದ್ಯಾವ್ದು ಏನೇನು ಓದ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಎಕ್ಸಾಸ್ಟಿವ್ ಲಿಸ್ಟ್ ಅಂತ ಅಲ್ಲ ಇದು, ಆದ್ರೆ ಇದು ಒಂದು 75-80% ನಿಮ್ಮ ಲೀಗಲ್ ಜಿಕೆ ಒಂದು ಇದನ್ನ ಕವರ್ ಮಾಡುವಂತಹ ಕ್ಯಾಟಗರೀಸ್ ಇದು. ಮೊದಲನೇದಾಗಿ ಫಸ್ಟ್ ತುಂಬಾ ಮುಖ್ಯವಾದದ್ದು ಯಾವುದು ಅಂದ್ರೆ ನಮ್ಗೆ ಕಾನ್ಸ್ಟಿಟ್ಯೂಷನ್ ಮತ್ತೆ ಪೊಲಿಟಿಕಲ್ ಸಿಸ್ಟಮ್, ಇದ್ರ ಬಗ್ಗೆ ನಾಲೆಜ್ ಇರಬೇಕು. ಕಾನ್ಸ್ಟಿಟ್ಯೂಷನ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್ ಅಂದ್ರೆ ಯಾವುದು? ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕ್ವಶನ್ಸ್ ನೋಡ್ತೇವೆ, ಅದು ಬೇರೆ. ಆದ್ರೆ ಇದು ಹೇಗೆ ಅಂದ್ರೆ ಪ್ರೆಸೆಂಟ್ ಏನು ಅಥವಾ ಪಾಸ್ಟ್ ಅಲ್ಲಿ ಏನಾಗಿತ್ತು, ಆರ್ಟಿಕಲ್ಸ್ ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇರೋದು. ವ್ಯಕ್ತಿಗಳು ಅಥವಾ ಪೊಸಿಷನ್ಸ್ ಅಥವಾ ಪ್ಲೇಸಸ್ ಅದು ಹೇಗೆ ಅಂತ ಕೇಳುವಂತದ್ದು. ಉದಾಹರಣೆಗೆ ನೋಡಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾರ್ಯಾರಿದ್ರು, ಯಾವ ವರ್ಷದಲ್ಲಿ ಆಯ್ತು, ಎಷ್ಟು ವರ್ಷ ಇತ್ತು, ಕಾನ್ಸ್ಟಿಟ್ಯೂಷನ್ ಯಾವಾಗ ಡ್ರಾಫ್ಟ್ ಆಯ್ತು, ಯಾವಾಗ ಅಡಾಪ್ಟ್ ಆಯ್ತು, ಡ್ರಾಫ್ಟಿಂಗ್ ಕಮಿಟಿಲಿ ಯಾರಿದ್ರು, ಯಾರು ಇಂಪಾರ್ಟೆಂಟ್ ಪರ್ಸನ್ಸ್, ಹಾಗೆ ಆ ತರ ಒಂದು ಕ್ವಶನ್ಸ್ ಬರ್ಬೋದು. ಅಥವಾ ಸೋರ್ಸಸ್ ಆಫ್ ಕಾನ್ಸ್ಟಿಟ್ಯೂಷನ್. ಸೋರ್ಸಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಈಗ ಉದಾಹರಣೆಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬೇರೆ ಬೇರೆ ಒಂದು ಕಾನ್ಸ್ಟಿಟ್ಯೂಷನ್, ಜಗತ್ತಲ್ಲಿರುವ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ಗಳಿಂದ ಕೆಲವೊಂದು ಐಡಿಯಾಗಳನ್ನು ಪಡೆದು ಅದನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಡೆದುಕೊಂಡಿದ್ದಾರೆ, ಅದನ್ನ ಇಂಬೈಬ್ ಮಾಡಿದ್ದಾರೆ. ಸೊ ಉದಾಹರಣೆಗೆ ಫಂಡಮೆಂಟಲ್ ರೈಟ್ಸ್, ಇದು ಎಲ್ಲಿಂದ ತಗೊಂಡಿದ್ದಾರೆ? ಫಂಡಮೆಂಟಲ್ ರೈಟ್ಸ್ US ಕಾನ್ಸ್ಟಿಟ್ಯೂಷನ್ ತಗೊಂಡಿದ್ದಾರೆ. ಹಾಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇದು ಎಲ್ಲಿಂದ ಐಡಿಯಾ ತಗೊಂಡಿದ್ದಾರೆ? ಐರಿಷ್ ಕಾನ್ಸ್ಟಿಟ್ಯೂಷನ್. ಹೀಗೆ ಹಲವಷ್ಟು ಐಡಿಯಾಗಳನ್ನ ಮತ್ತು ಪ್ರಿನ್ಸಿಪಲ್ ಅನ್ನ ಹಲವು ಕಾನ್ಸ್ಟಿಟ್ಯೂಷನ್ ಗಳನ್ನ ತಗೊಂಡಿದ್ದಾರೆ. ಅದ್ಯಾವುದು ಅಂತ ಗೊತ್ತಿರಬೇಕು. ಪ್ಲಸ್ ಆಫೀಸಸ್ ಆರ್ ಪೋಸ್ಟ್. ಆಫೀಸಸ್ ಆರ್ ಪೋಸ್ಟ್, ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಹೇಳ್ತಾರೆ ಕೆಲವೊಂದು ಪೋಸ್ಟ್ ಕ್ರಿಯೇಟ್ ಆಗಿದೆ, ಕೆಲವೊಂದು ಆಫೀಸ್ ಉಂಟು ಅಂತ. ಅದ್ಯಾವುದು? ಈಗ ಎಕ್ಸಾಂಪಲ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಗವರ್ನರ್, ಹಾಗೆ ಪ್ರೈಮ್ ಮಿನಿಸ್ಟರ್, ಹೀಗೆ ಹಲವಾರು ಜನರು ಇರ್ತಾರೆ. ಸೊ ಪ್ರೆಸೆಂಟ್ ಯಾರು, ಈಗ ಅವರು ಯಾರು, ಅಥವಾ ಮೊದಲಿದ್ದವ್ರು ಯಾರು, ಫಸ್ಟ್ ಪ್ರೆಸಿಡೆಂಟ್ ಯಾರು, ಫಸ್ಟ್ ಗವರ್ನರ್ ಯಾರು ಒಂದು ಸ್ಟೇಟ್ ಇಂದು. ಈಗ ಕರ್ನಾಟಕ ಅಂತಂದ್ರೆ ಕರ್ನಾಟಕದ ಗವರ್ನರ್ ಯಾರು, ಈಗಿನ ಪ್ರೈಮ್ ಮಿನಿಸ್ಟರ್ ಎಷ್ಟು ವರ್ಷದಿಂದ ಇದ್ದಾರೆ, ಅಥವಾ ಮೊದಲಿನ ಪ್ರೈಮ್ ಮಿನಿಸ್ಟರ್ ಎಷ್ಟು ವರ್ಷ ಇದ್ರು. ಸೊ ಇದೆಲ್ಲದು ಗೊತ್ತಿರಬೇಕು. ಯಾವುದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ಯಾವ ಪೋಸ್ಟ್ ಹೇಳಿರ್ತಾರೆ, ಆ ಪೋಸ್ಟ್ಗಳು ಅಥವಾ ಆಫೀಸ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಗೊತ್ತಿರಬೇಕು. ಇನ್ನು ಶೆಡ್ಯೂಲ್ಸ್, ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ಸ್ ಕೊಟ್ಟಿದ್ದಾರೆ. 8th ಶೆಡ್ಯೂಲ್ ಅಲ್ಲಿ ಲ್ಯಾಂಗ್ವೇಜಸ್ ಇದೆ, ಹಾಗೆ ಬೇರೆ ಬೇರೆ ಶೆಡ್ಯೂಲ್ ಅಲ್ಲಿ ಬೇರೆ ಬೇರೆ ಕೆಲವೊಂದು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಕನ್ಕರೆಂಟ್ ಲಿಸ್ಟ್, ಆ ತರ ಅದೆಲ್ಲದು ಕೂಡ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಅದನ್ನೆಲ್ಲ ಕೂಡ ಏನು ಅಂತ ಒಂದು ಜನರಲ್ ನಾಲೆಡ್ಜ್ ದೃಷ್ಟಿಯಿಂದ ಒಂದು ಐಡಿಯಾ ಇರಬೇಕು ನಿಮ್ಗೆ. ಮತ್ತೆ ಕೆಲವೊಂದು ರಾಜ್ಯಗಳಿಗೆ ಸ್ಪೆಷಲ್ ಸ್ಟೇಟಸ್ ಕೊಟ್ಟಿರ್ತಾರೆ, ಸ್ಪೆಷಲ್ ಸ್ಟೇಟಸ್ ಅಥವಾ ತೆಗೆದಿರ್ತಾರೆ. ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಸ್ಪೆಷಲ್ ಸ್ಟೇಟಸ್ ತೆಗೆದಿದ್ದಾರೆ. ಹಾಗೆ ಬೇರೆ ಬೇರೆ ಸ್ಟೇಟಸ್ಗೆ, ಈಗ ನಾರ್ತ್ ಈಸ್ಟ್ ಕೆಲವೊಂದು ಸ್ಟೇಟ್ಸ್ಗೆ ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅದೆಲ್ಲ ಏನು, ಯಾವ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ, ಅದ್ರದ್ದು ವಿಶೇಷತೆ ಏನು, ಯಾಕೆ, ಅದ್ರ ಹಿಸ್ಟ್ರಿ ಏನು, ಅದು ಕೂಡ ಗೊತ್ತಿರಬೇಕು. ಇನ್ನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್, ಇತ್ತೀಚೆಗೆ ಎಷ್ಟು ಅಮೆಂಡ್ಮೆಂಟ್ ಆಯ್ತು, ಲೇಟೆಸ್ಟ್ ಅಮೆಂಡ್ಮೆಂಟ್ಸ್ ಯಾವುದು, ಅದರಿಂದ ಏನು ಚೇಂಜಸ್ ಆಯ್ತು, ಬೇರೆ ಯಾವ ಆಕ್ಟ್ಸ್ ಚೇಂಜ್ ಆಯ್ತು, ಯಾವ ಸ್ಟೇಟ್ ಒಪ್ಕೊಂಡ್ರು, ಹಾಗೆ ಅದೆಲ್ಲದೂ ಕೂಡ ನಿಮ್ಗೆ ಗೊತ್ತಿರಬೇಕು. ಯಾವುದು? ಈ ವಿಭಾಗದಲ್ಲಿ, ಕಾನ್ಸ್ಟಿಟ್ಯೂಷನ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್ ಅನ್ನೋ ವಿಭಾಗದಲ್ಲಿ.
ಇನ್ನು ಸೆಕೆಂಡ್ ನೋಡೋಣ ಯಾವ್ದಂತ. ಜುಡಿಷರಿ ಬಗ್ಗೆ. ಜುಡಿಷರಿ ಅಂದ್ರೆ ನಾವೇನ್ ಕಾಣ್ಬೋದು, ಹೈರಾರ್ಕಿ ಏನು ಅಂದ್ರೆ ಮೇಲಿನ ಕೋರ್ಟ್ಸ್ ಯಾವುದು, ಮೇಲಿನ ಕೋರ್ಟ್ ಇಂದ ಹಿಡಿದು ಕೆಳಗಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಥವಾ ಟ್ರಯಲ್ ಕೋರ್ಟ್ ಅಥವಾ ಕೆಲವೊಂದು ಊರಲ್ಲಿ ಒಂದೊಂದ್ ತರ ಹೇಳ್ತಾರೆ, ಒಂದೊಂದ್ ಸ್ಟೇಟ್ ಅಲ್ಲಿ ಒಂದೊಂದ್ ತರ ಇರ್ತದೆ. ಸೊ ಲೋಯೆಸ್ಟ್ ಲೆವೆಲ್ ಆಫ್ ಕೋರ್ಟ್ ಇಂದ ಹೈಯೆಸ್ಟ್ ಲೆವೆಲ್ ಅದು ಯಾವುದು, ಹೇಗೆ ಪೊಸಿಷನ್ ಆಗ್ತದೆ, ಅದರದ್ದು ಆಫೀಸರ್ಸ್ ಯಾರು, ಅದೆಲ್ಲದು ಗೊತ್ತಿರ್ಬೇಕು. ಇನ್ನು ಸುಪ್ರೀಂ ಕೋರ್ಟ್ ಅದೇ ಸ್ಪೆಷಲ್ ಆಗಿ ಗೊತ್ತಿರ್ಬೇಕು. ಸುಪ್ರೀಂ ಕೋರ್ಟ್ ವಿಶೇಷತೆ ಏನು, ಯಾವಾಗ ಕಟ್ಟಿದ್ದು, ಅದರದ್ದು ಬಂಗಲೆ ಯಾವ ರಚನೆಯಲ್ಲಿ ಆಗಿದ್ದು, ಹಾಗಂತ ಕೆಲವು ಕ್ವಶನ್ಸ್ ಕೇಳಿರ್ತಾರೆ. ಅದ್ರ ಜೊತೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರು ಯಾರು ಅಂತ ಗೊತ್ತಿರ್ಬೇಕು. ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಎಷ್ಟನೇ ಚೀಫ್ ಜಸ್ಟಿಸ್ ಇವರು ಅಂತ. ಹಾಗೆ ನಂಬರ್ ಆಫ್ ಜಡ್ಜಸ್, ಈಗಿನ ಪ್ರೆಸಿಡೆಂಟ್ ಜಡ್ಜಸ್ ಯಾರು, ಅದ್ರ ಜೊತೆ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಇವರೆಲ್ಲ ಯಾರ್ಯಾರು ಅದು ಕೂಡ ಗೊತ್ತಿರ್ಬೇಕು. ಹಾಗೆ ಹೈಕೋರ್ಟ್ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಇಡೀ ದೇಶದಲ್ಲಿ ಹೌ ಮೆನಿ ಹೈಕೋರ್ಟ್ಸ್ ಆರ್ ದೇರ್, ಯಾಕಂದ್ರೆ ಎಲ್ಲಾ ಸ್ಟೇಟ್ಸ್ಗೂ ಹೈಕೋರ್ಟ್ ಇರೋದಿಲ್ಲ, ಕೆಲವೊಂದು ಕಾಮನ್ ಹೈಕೋರ್ಟ್ ಇರುತ್ತೆ. ಈಗ ಎಕ್ಸಾಂಪಲ್ ಪಂಜಾಬ್ ಅಂಡ್ ಹರಿಯಾಣ, ಚಂಡೀಗಢ, ಇದೆಲ್ಲದಕ್ಕೂ ಸೇರಿ ಒಂದೇ ಹೈಕೋರ್ಟ್ ಇದೆ. ಅದು ಪ್ಲೇಸ್ ಆಫ್ ಸಿಟ್ಟಿಂಗ್ ಎಲ್ಲಿ, ಕೆಲವೊಂದ್ ಕಡೆ ಬೆಂಚಸ್ ಒಂದೇ ಸ್ಟೇಟಿನ ಹೈಕೋರ್ಟ್ಗೆ ಬೇರೆ ಬೇರೆ ಡಿಫ್ರೆಂಟ್ ಬೆಂಚಸ್ ಇರುತ್ತೆ, ಅದೇ ಏನು ಅದು ಗೊತ್ತಿರಬೇಕು. ಅಥವಾ ಕೆಲವೊಂದು ವರ್ಡ್ಸ್, ಫುಲ್ ಬೆಂಚ್, ಡಿವಿಷನ್ ಬೆಂಚ್, ಅದೆಲ್ಲ ಅದ್ರದ್ದು ಅರ್ಥ ಏನು ಅದು ಗೊತ್ತಿರಬೇಕು, ಕೆಲವೊಂದು ಟರ್ಮ್ಸ್ ಇಂದು. ಮತ್ತೆ ಹೈಕೋರ್ಟ್ ಇಂದು ಟೋಟಲ್ ನಂಬರ್ ಆಫ್ ಜಡ್ಜಸ್, ಈ ಕರ್ನಾಟಕ ಆದ್ರೆ ಟೋಟಲ್ ನಂಬರ್ ಆಫ್ ಜಡ್ಜಸ್, ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಹೈಕೋರ್ಟ್ ಇಂದು ಅದು ಯಾರು ಅಂತ ಗೊತ್ತಿರಬೇಕು. ಓಕೆ, ಸೊ ಜುಡಿಷರಿ ಬಗ್ಗೆ ನಿಮ್ಗೆ ಈ ಎಲ್ಲ ಮಾಹಿತಿಗಳು ತಿಳ್ಕೊಂಡಿರ್ಬೇಕು. ಈಗ ಇದಾದ ನಂತರ ಮತ್ತೆ ಯಾವುದು, ಥರ್ಡ್ ಕ್ಯಾಟಗರಿ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಚರ್. ಸೆಂಟ್ರಲ್ ಅಲ್ಲಿ ಮತ್ತೆ ಸ್ಟೇಟ್ ವೈಸ್ ಎರಡು ಕೂಡ ಗೊತ್ತಿರಬೇಕು. ಸೆಂಟ್ರಲ್ ಅಲ್ಲಿ ನಮ್ಗೆ ಲೋಕಸಭಾ ಅಂಡ್ ರಾಜ್ಯಸಭಾ, ಇಲ್ಲಿ ವಿಧಾನಸಭಾ ಅಂಡ್ ವಿಧಾನ ಪರಿಷತ್. ಸೊ ಇದು ಪ್ರೆಸೆಂಟ್ ಎಲೆಕ್ಟ್ ಆಗಿರುವಂತಹ ಎಷ್ಟನೇ ಲೋಕಸಭೆ, ನಂಬರ್ ಎಷ್ಟು, ಅದರದ್ದು ಸ್ಟ್ರೆಂತ್ ಎಷ್ಟು, ಸ್ಪೀಕರ್ ಯಾರು, ಟೋಟಲ್ ಸ್ಟ್ರೆಂತ್ ಆಕ್ಚುಲ್ ಸ್ಟ್ರೆಂತ್ ಎಷ್ಟು ಇರುವಂತಹ, ಈಗ ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅದು ಗೊತ್ತಿರಬೇಕು. ಹಾಗೆ ಈ ವಿಧಾನಸಭೆ ಸ್ಟೇಟ್ ವೈಸ್ ಕೂಡ ಅಪ್ಲೈ ಆಗುತ್ತೆ, ಎಷ್ಟು ಜನ ಇದ್ದಾರೆ, ಎಷ್ಟನೇ ವಿಧಾನಸಭೆ ಇದು, ಎಷ್ಟನೇ ಗೌರ್ಮೆಂಟ್, ಎಷ್ಟನೇ ಚೀಫ್ ಮಿನಿಸ್ಟರ್. ಇದ್ರ ಜೊತೆಗೆ ಇದು ಲೆಜಿಸ್ಲೇಚರ್ ಅಂತ ಆಯ್ತು. ಇನ್ನು ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲಿ ನಾವು ನೋಡೋದಾದ್ರೆ ಸೆಂಟ್ರಲ್ ವೈಸ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಯಾರು, ಎಷ್ಟು ಜನ ಇದ್ದಾರೆ ಮಿನಿಸ್ಟರ್ಸ್. ಹಾಗೆ ಕೆಲವೊಂದು ಪೋರ್ಟ್ಫೋಲಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾರ್ಯಾರು ಯಾವ್ಯಾವ ಮಿನಿಸ್ಟರ್ಸ್ ಅಂತ. ಈಗ ನಾವು ಹೇಳಲಿಕ್ಕೆ ಹೋದ್ರೆ ಲಾ ಮಿನಿಸ್ಟರ್ ಯಾರು, ಲಾ ಮಿನಿಸ್ಟರ್. ಹಾಗೆ ಬೇರೆ ಬೇರೆ ಪೋರ್ಟ್ಫೋಲಿಯೋ ಯಾವುದು, ಡಿಫೆನ್ಸ್, ಎಕ್ಸ್ಟರ್ನಲ್ ಅಫೇರ್ಸ್, ಹಾಗೆ ರೈಲ್ವೇಸ್, ಹೋಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್. ಈಗ ನಾವು ನೋಡ್ಲಿಕ್ಕೆ ಹೋದ್ರೆ ಬೇಸಿಕ್ ಆಗಿ ಲೀಗಲ್ ಮತ್ತೆ ಕಾನ್ಸ್ಟಿಟ್ಯೂಷನ್, ಜುಡಿಷರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಷಯ ಇದ್ರೂ ಅದು ಈ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಅಥವಾ ಜುಡಿಷರಿಯಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವಿಲ್ಲಿ ಎಲ್ಲ ಪೋರ್ಟ್ಫೋಲಿಯೋ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೇವೆ, ಲಾ ಮಿನಿಸ್ಟ್ರಿ ಯಾರು ಅಂತ ಗೊತ್ತಿರಬೇಕು, ಅದು ಹೇಗೆ ವರ್ಕ್ ಆಗುತ್ತೆ ಅದು ಗೊತ್ತಿರಬೇಕು. ಹಾಗೆ ಪಾರ್ಲಿಮೆಂಟರಿ ಅಫೇರ್ಸ್ ಅದು ಕೂಡ ಇಂಪಾರ್ಟೆಂಟ್, ಪಾರ್ಲಿಮೆಂಟರಿ ಅಫೇರ್ಸ್. ಇನ್ನು 4ನೇ ಕ್ಯಾಟಗರಿ ನೋಡೋಣ, ಯಾವ್ದಂದ್ರೆ ಕಮಿಷನ್ಸ್. ಕೆಲವೊಂದು ಕಮಿಷನ್ಸ್ ಸೆಟಪ್ ಆಗಿರುತ್ತೆ, ಕಾನ್ಸ್ಟಿಟ್ಯೂಷನ್ ಇರಲಿ ಅಥವಾ ಬೇರೆ ಬೇರೆ ಆಕ್ಟ್ ಅಥವಾ ಕೆಲವೊಂದು ಕಮಿಟಿ ಇರುತ್ತೆ, ಕೆಲವೊಂದು ಅಥಾರಿಟಿ ಇರುತ್ತೆ. ಯಾವ ಅಥಾರಿಟಿ ಯಾವ ಆಕ್ಟ್ ಸೆಟಪ್ ಮಾಡಿದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಉದಾಹರಣೆಗೆ ಲಾ ಕಮಿಷನ್ ಯಾರು ಸೆಟಪ್ ಮಾಡ್ತಾರೆ, ಅದರದ್ದು ಚೇರ್ಪರ್ಸನ್ ಯಾರು ಅದು ಗೊತ್ತಿರಬೇಕು, ಪ್ರೆಸೆಂಟ್ ಚೇರ್ಪರ್ಸನ್ ಯಾರು. ಇದೆಲ್ಲದೂ ಕೂಡ ನಾವು ಕರೆಂಟ್ ಈಗ ಪ್ರೆಸೆಂಟ್ ಯಾರ್ಯಾರಿದ್ದಾರೆ
ಅವ್ರ ಪೊಸಿಷನ್ ಯಾವುದು, ಎಷ್ಟು ವರ್ಷ ಇರ್ಬೋದು, ಅದು ಇಂಪಾರ್ಟೆಂಟು. ಮತ್ತೆ ಲಾ ಕಮಿಷನ್ ಆಯ್ತು. ಹಾಗೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, ಮೈನಾರಿಟಿ ಕಮಿಷನ್ ಇದೆ. ಈ ವೀಕ್, ಡಿಸೇಬಲ್ಡ್, ಟ್ರೈಬಲ್ ಇಂಥವರಿಗೆಲ್ಲ ಸೆಟಪ್ ಮಾಡಿರುವಂತಹ ಕಮಿಷನ್ ಏನಿರುತ್ತೆ ಅದು ಇಂಪಾರ್ಟೆಂಟ್. ಅದ್ರದ್ದು ಚೇರ್ಪರ್ಸನ್ಸ್ ಮತ್ತೆ ಯಾವ ಆಕ್ಟ್ ಅಡಿ ಯಾವ ಅಥಾರಿಟಿ ಈ ಕಮಿಷನ್ ಸೆಟಪ್ ಮಾಡುತ್ತೆ ಅಂತ ಹೇಳಿ ಗೊತ್ತಿರ್ಬೇಕಾಗಿರುತ್ತೆ. ಆಬ್ಜೆಕ್ಟ್ ಕೂಡ ಗೊತ್ತಿರಬೇಕು, ಯಾಕೆ ಈ ಕಮಿಷನ್ ಸೆಟ್ ಮಾಡಿದ್ದಾರೆ ಅಂತ ಹೇಳಿ. ಇನ್ನು 5ನೇ ಪಾಯಿಂಟ್ ನೋಡೋಣ. 5ನೇ ಕ್ಯಾಟಗರಿ ಖಾಸಿ ಜುಡಿಷಿಯಲ್ ಬಾಡೀಸ್. ಖಾಸಿ ಜುಡಿಷಿಯಲ್ ಬಾಡೀಸ್ ಅಂದ್ರೆ ಯಾವುದು? ಈ ಟ್ರಿಬ್ಯುನಲ್ಸ್ ಅಂತೆಲ್ಲ ಇರತ್ತಲ್ಲ, ಟ್ರಿಬ್ಯುನಲ್ಸ್ ಬಗ್ಗೆನೂ ಸಹ ನಮ್ಗೆ ಮಾಹಿತಿ ಇರಬೇಕು. ಬಹಳಷ್ಟು ಟ್ರಿಬ್ಯುನಲ್ಸ್ ಇವೆ. ಈಗ CAT ಅಂದ್ರೆ ಏನು? ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಹೀಗೆ DRT, ಡೆಟ್ ರಿಕವರಿ ಟ್ರಿಬ್ಯುನಲ್. NCLT, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಇದೆಲ್ಲರದ್ದು ಫುಲ್ ಫಾರ್ಮ್ ಗೊತ್ತಿರಬೇಕು. ಮತ್ತೆ ಅದ್ರದ್ದು ಪ್ರೆಸಿಡೆಂಟ್ ಏನೇನ್ ಹೆಸರು ಕರೀತಾರೆ, ಕೆಲಸ ಚೇರ್ಪರ್ಸನ್ಸ್ ಅಂತ ಕರೀತಾರೆ, ಅಥವಾ ಪ್ರೆಸಿಡೆಂಟ್ ಆ ತರನು ಕರೀತಾರೆ. ಪ್ಲೇಸ್ ಆಫ್ ಸಿಟ್ಟಿಂಗ್, ಎಲ್ಲಿ ಅದ್ರದ್ದು ಪ್ಲೇಸ್ ಆಫ್ ಸಿಟ್ಟಿಂಗ್ ಇದೆ, ಮೇನ್ ಪ್ಲೇಸ್ ಯಾವುದು ಅಂತ ಗೊತ್ತಿರಬೇಕು. ಹಾಗೆ ಆಬ್ಜೆಕ್ಟ್, ಯಾಕೆ ಆ ಟ್ರಿಬ್ಯುನಲ್ ಸೆಟಪ್ ಮಾಡಿದ್ದಾರೆ ಅದು ಕೂಡ ಗೊತ್ತಿರಬೇಕು. ಅದರದ್ದು ಕೆಲವೊಂದು ಡಿವಿಷನ್ಸ್ ಇದ್ರೆ ಎಷ್ಟು ಡಿವಿಷನ್ಸ್ ಇದೆ, ರೀಜನಲ್ ಆಫೀಸ್ ಉಂಟಾ, ರೀಜನಲ್ ವೈಸ್ ಡಿವೈಡ್ ಮಾಡಿದಾರಾ, ಅದು ಕೂಡ ಗೊತ್ತಿರಬೇಕು. ಇದು ಖಾಸಿ ಜುಡಿಷಿಯಲ್ ಬಾಡೀಸ್ ಬಗ್ಗೆ ಇರುವಂತದ್ದು. ಇನ್ನು 6ನೇ ಪಾಯಿಂಟ್ ನೋಡೋಣ. ಇಂಪಾರ್ಟೆಂಟ್ ಸ್ಟ್ಯಾಟ್ಯೂಟ್ಸ್ ಅಂಡ್ ಬಿಲ್ಸ್. ಹಾಗಂದ್ರೆ ಇತ್ತೀಚೆಗೆ ಯಾವ್ಯಾವ ಆಕ್ಟ್ ಅನ್ನ, ಒಂದು ಇಂಪಾರ್ಟೆಂಟ್ ಆಕ್ಟ್ ಅನ್ನ ಎನಾಕ್ಟ್ ಮಾಡಿದ್ದಾರೆ ಅದು ಗೊತ್ತಿರಬೇಕು. ಉದಾಹರಣೆಗೆ ಜಮ್ಮು ಅಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆಕ್ಟ್, ಅಥವಾ ಕೆಲವೊಂದು ಅಮೆಂಡ್ಮೆಂಟ್ ಆಯಿತು ಅದು ಕೂಡ ಗೊತ್ತಿರಬೇಕು. ಯಾವುದು ಸುದ್ದಿಲಿತ್ತು, ಪ್ರಚಲಿತದಲ್ಲಿತ್ತು, ಆ ಎಲ್ಲ ಆ್ಯಕ್ಟ್ಗಳ ಬಗ್ಗೆ ನಾಲೆಜ್ ಇರಬೇಕು. ಈಗ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅದು ಕೂಡ ಅದೇ ಥರ ಸುದ್ದಿಲಿತ್ತು, ಅದೇನು. ಹೀಗೆ ಬಹಳಷ್ಟು ಪ್ರತಿ ವರ್ಷ ಪ್ರತಿ ತಿಂಗಳು ಹೊಸ 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 ಆ್ಯಕ್ಟ್ಗಳು ಎನಾಕ್ಟ್ ಆಗ್ತಾ ಹೋಗ್ತವೆ. ಅದರದ್ದು ಇಂಪಾರ್ಟೆನ್ಸ್ ಏನು, ಕೆಲವೊಂದು ತುಂಬ ಒಪೋಸಿಷನ್ ಇರುತ್ತೆ, ತುಂಬ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತವೆ, ಅದೆಲ್ಲದು ಈ ಲೀಗಲ್ GK ಅಲ್ಲಿ ಬರುವಂಥದ್ದು. ಇನ್ನು ನೆಕ್ಸ್ಟ್ ಕ್ಯಾಟಗರಿ ನೋಡೋಣ, 7th ಒನ್. ಲೀಗಲ್ ಮ್ಯಾಕ್ಸಿಮ್ಸ್ ಆ್ಯಂಡ್ ಟರ್ಮ್ಸ್. ನಿಮ್ಗೆ ಗೊತ್ತಿರುವ ಹಾಗೆ ಲೀಗಲ್ ಮ್ಯಾಕ್ಸಿಮ್ಸ್ ಬಗ್ಗೆನೂ ಕ್ವಶನ್ಸ್ ಕೇಳ್ತಾರೆ. ಹಾಗೆ ಟರ್ಮ್ಸ್, ಕೆಲವೊಂದು ಫಾರಿನ್ ವರ್ಡ್ಸ್, ಫಾರಿನ್ ಫ್ರೇಸಸ್, ಅದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಒಂದು ಮ್ಯಾಕ್ಸಿಮ್ ಉದಾಹರಣೆ ತಗೊಳ್ಳೋಣ. ಏನಂದರೆ ಇಗ್ನೋರೆನ್ಷಿಯಾ ಜೂರಿಸ್ ನಾನ್ ಎಕ್ಸ್ಕ್ಯೂಸೆಡ್. ಹಾಗಂದ್ರೆ ಏನು? ಇದರ ಅರ್ಥ ignorance of law is no excuse. ಸೊ ನಿಮಗೆ ಮ್ಯಾಕ್ಸಿಮ್ ಗೊತ್ತಿದ್ರೆ ಅದ್ರ ಅರ್ಥ ಗೊತ್ತಿರಬೇಕು. ಹಾಗೆ ಟರ್ಮ್, ಯಾವ್ದಾದ್ರು ಟರ್ಮ್ ನೋಡೋದಂದ್ರೆ ಎಡ್ಹಾಕ್ ಅಂತ ಒಂದು ವರ್ಡ್ ಇದೆ. ಇದರ ಅರ್ಥ ಏನು? ಎಡ್ಹಾಕ್ ಅಂದರೆ ಫಾರ್ ಪರ್ಟಿಕ್ಯುಲರ್ ಪರ್ಪಸ್. ಹಾಗೆ ಪ್ರೋರೇಟಾ ಅಂದರೆ ಏನು? ಇನ್ ಪ್ರಪೋರ್ಷನೇಟ್ ಆಗಿ ಅಂತ ಹೇಳಿ ಹೇಳುವಂಥದ್ದು. ಓಕೆ, ಸೊ ಇದು ಲೀಗಲ್ ಮ್ಯಾಕ್ಸಿಮ್ಸ್ ಮತ್ತು ಟರ್ಮ್ಸ್. ಇದು ಕೂಡ ಕೆಲವೊಂದ್ಸಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು 10-15ರಿಂದ 30 ತನಕ ಸಹ ನೀವು ಇದೆಲ್ಲ ಕಲ್ತ್ಕೊಂಡ್ರೆ ಒಳ್ಳೆಯದು. 8ನೇ ಕ್ಯಾಟಗರಿ ನೋಡೋಣ. ಲೀಗಲ್ ಲಿಟ್ರೇಚರ್, ಕೆಲವೊಂದು ತುಂಬ ಫೇಮಸ್ ಪರ್ಸನ್ಸ್ ಕಾನೂನು ಬಗ್ಗೆ ಬರೆದಿರುವಂತಹ ಪುಸ್ತಕಗಳಾಗಿರ್ತವೆ, ಅಥವಾ ಅವರ ಆಟೋಬಯೋಗ್ರಫಿ ಇರುತ್ತೆ, ಅಥವಾ ಬಯೋಗ್ರಫಿ ಇರುತ್ತೆ. ಫೇಮಸ್ ಕೇಸ್ ಲಾಸ್ ಬಗ್ಗೆ ಬರೆದಿರ್ತಾರೆ. ರೋಸಸ್ ಇನ್ ಡಿಸೆಂಬರ್ ಅಂತ ಒಂದು ಬುಕ್ ಇದೆ. ಇದು ಬರೆದವರು MC ಚಾಗ್ಲಾ. ವಿ ದ ಪೀಪಲ್ ಅಂತ ಒಂದು ಬುಕ್ ಇದೆ.
ಇದು ಬರ್ದವರು ನಾನಿ ಪಾಲ್ಕಿವಾಲಾ. ಅಥವಾ ಫಾರಿನ್ ಬುಕ್ ಕೂಡ ಆಗಿರ್ಬೋದು, ದಾಸ್ ಕ್ಯಾಪಿಟಲ್ ಅಂತ ಇದೆ. ಇದು ಬರ್ದವ್ರು ಯಾರು? ಕ್ಯಾಪಿಟಲಿಸಮ್ ಬಗ್ಗೆ ಕಾರ್ಲ್ ಮಾರ್ಕ್ಸ್. ಹಾಗೆ ಲೀಗಲಿ ಯುವರ್ಸ್ ಅಂತ, ಲೀಗಲಿ ಯುವರ್ಸ್ ಇವ್ರು ಬರ್ದವ್ರು ಯಾರು? ಜಸ್ಟಿಸ್ ಶ್ರೀಕೃಷ್ಣ ಅಯ್ಯರ್. ಇದು ಒಂದು ಎಕ್ಸಾಂಪಲ್ ಹೇಳಿದಷ್ಟೇ ನಿಮಗೆ. ಸೊ ಈ ಥರ ಕೆಲವೊಂದು ಇಂಪಾರ್ಟೆಂಟ್ ಪರ್ಸನ್ಸು, ಲಾಯರ್ಸ್, ಜಡ್ಜಸ್ ಬರೆದಿರುವಂಥ ಬುಕ್ಸ್ ಇರುತ್ತೆ, ಅಥವಾ ಜಡ್ಜ್ಮೆಂಟ್ಸ್ ಬಗ್ಗೆ ಬರೆದಿರುವಂಥ ಬುಕ್ಸ್ ಇರುತ್ತೆ. ಅದೆಲ್ಲದು ಕೂಡ ನೋಡ್ಕೊಂಡಿರ್ಬೇಕು. ಇನ್ನು ಕೆಲವೊಂದು ಲೀಗಲ್ ಇವೆಂಟ್ಸ್ ಅಂತ ಹೇಳ್ಬೋದು ನಾವು. ಲೀಗಲ್ ಇವೆಂಟ್ಸ್ ಆಗಿರುತ್ತೆ, ಘಟನೆಗಳಾಗಿರ್ತವೆ ಕೆಲವೊಂದು ಕಾನೂನಿಗೆ ಸಂಬಂಧಪಟ್ಟ ಹಾಗೆ. ನಾವು ಇಂಟರ್ನ್ಯಾಷನಲ್ ತಗೊಳ್ಳೋ ಹೋದರೆ UDHR ಅಂತ ಇದೆ, ಅಂದರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇದು ಒಂದು ಡಿಕ್ಲರೇಷನ್. ಹಾಗೆ ಬೇರೆ ಬೇರೆ ಕನ್ವೆನ್ಷನ್ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ ಸೈನ್ ಮಾಡಿರುವಂತಹದ್ದು. ತುಂಬ ಒಂದು ಎಲ್ಲ ದೇಶಗಳಿಗೂ ಅಫೆಕ್ಟ್ ಆಗಿರುವಂತಹ ಅಥವಾ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಇನ್ಫ್ಲುಯೆನ್ಸ್ ಮಾಡುವಂತಹ ಕನ್ವೆನ್ಷನ್ಸ್, ಪ್ರೋಟೋಕಾಲ್ಸ್ ಇದ್ದರೆ, ಅಥವಾ ಎನ್ವೈರ್ಮೆಂಟ್ ಬಗ್ಗೆ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಇರುತ್ತೆ, ಅಥವಾ ಕ್ಯೋಟೋ ಪ್ರೋಟೋಕಾಲ್ ಅಂತ, ಹೀಗೆ ಬಹಳಷ್ಟು ಇವೆ. ಈ ಎಲ್ಲ ಇವೆಂಟ್ಸ್ಗಳು ಯಾವಾಗ ಸೈನ್ ಮಾಡಿದ್ದಾರೆ, ಅಂದರೆ ಯಾವಾಗ ಒಪ್ಕೊಂಡಿದ್ದಾರೆ, ಯಾವಾಗ ಹೆಲ್ಡ್ ಆಯಿತು, ಡೇಟ್ ಯಾವುದು, ಯಾವ ಪ್ಲೇಸಲ್ಲಿ ಆಯಿತು, ಅದೆಲ್ಲದು ಕೂಡ ತಿಳ್ಕೊಂಡಿರಬೇಕು. ಇನ್ನು 10ನೇ ಕ್ಯಾಟಗರಿ ಇಂಪಾರ್ಟೆಂಟ್ ಡೇಸ್. ಕೆಲವೊಂದು ಡೇಸ್ ಇರುತ್ತೆ ಕಾನೂನಿಗೆ ಸಂಬಂಧಪಟ್ಟ ಹಾಗೆ. ಯಾವುದದು ಇಂಪಾರ್ಟೆಂಟ್ ಡೇಸ್? ಈಗ ಲಾ ಡೇ, ಹ್ಯೂಮನ್ ರೈಟ್ಸ್ ಡೇ, ಇದೆಲ್ಲದೂ ಇರುತ್ತೆ. ಲಾ ಡೇ ಯಾವಾಗ? 26 ನವೆಂಬರ್ಗೆ ಲಾ ಡೇ ಆಚರಿಸ್ತಾರೆ. ಹಾಗೆ ಹ್ಯೂಮನ್ ರೈಟ್ಸ್ ಡೇ ಯಾವಾಗ? 10th ಡಿಸೆಂಬರ್ಗೆ ಆಚರಿಸ್ತಾರೆ. ಇದು 10ನೇ ಕ್ಯಾಟಗರಿ. ಇನ್ನು 11ನೇ ಕ್ಯಾಟಗರಿ ಯಾವುದು? ಲೀಗಲ್ ಜಿಯೋಗ್ರಫಿ ಅಂತ ಒಂದು ಕ್ಯಾಟಗರಿ ಇದೆ. ಲೀಗಲ್ ಜಿಯೋಗ್ರಫಿ ಅಂದರೆ, ಈಗ ಉದಾಹರಣೆಗೆ ಇಂಟರ್ನ್ಯಾಷನಲಿ ನೋಡ್ಲಿಕ್ಕೆ ಹೋದರೆ UN ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್. ಸೊ ಇದರದ್ದು ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿ, ಹಾಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅದರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ, ಬೆಂಚಸ್ ಎಲ್ಲಿ, ಹಾಗೆ ಹೈಕೋರ್ಟ್ದು ಬೇರೆ ಬೇರೆ ಬೆಂಚಸ್ ಎಲ್ಲಿ, ಕರ್ನಾಟಕದ್ದು ಎಲ್ಲೆಲ್ಲಿದೆ ಬೆಂಚಸ್ ಬೇರೆ ಬೇರೆ, ಅಥವಾ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಲ್ಲೂ ಇದೆಯಾ ಇದೇ ತರಹ, ಒಂದೇ ಹೈಕೋರ್ಟ್ ಇದ್ರೂ ಡಿಫ್ರೆಂಟ್ ಬೆಂಚಸ್ ಇದೆ, ಪ್ಲೇಸ್ ಆಫ್ ಸಿಟ್ಟಿಂಗ್ ಇದೆ. ಅದೆಲ್ಲದು ಕೂಡ ಪ್ಲೇಸಿಗೆ ಸಂಬಂಧಪಟ್ಟ ಹಾಗೆ ಕಾನೂನು ಮತ್ತು ಪ್ಲೇಸು ಇದೆರಡು ರಿಲೇಟ್ ಆಗಿರುವಂತಹ ಫ್ಯಾಕ್ಟ್ಸ್ ಎಲ್ಲ ಕೂಡ ಈ ಕ್ಯಾಟಗರಿಯಲ್ಲಿ ಬರುತ್ತೆ. ಇನ್ನು 12ನೇ ಕ್ಯಾಟಗರಿ ನೋಡೋಣ ಯಾವುದಂತ. ಪಾರ್ಲಿಮೆಂಟರಿ ಟರ್ಮ್ಸ್ ಅಂತ ಇದೆ. ಪಾರ್ಲಿಮೆಂಟರಿ ಟರ್ಮ್ಸ್, ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಇರುತ್ತೆ ಪಾರ್ಲಿಮೆಂಟಲ್ಲಿ ಉಪಯೋಗಿಸುವಂಥದ್ದು. ಅದು ಈಗ ನಾರ್ಮಲ್ ನಮ್ಮ ಯೂಸೇಜ್ ಬಿಟ್ಟು ಬೇರೆ ಥರ ಇರುತ್ತೆ. ಉದಾಹರಣೆಗೆ ನೋಡಿ, ಕ್ವಶನ್ ಅವರ್, ನೋ ಕಾನ್ಫಿಡೆನ್ಸ್ ಮೋಷನ್, ಹಾಗೆ ಆರ್ಡಿನೆನ್ಸ್. ಈ ಥರ ತುಂಬ ವರ್ಡ್ಸ್ ಇರುತ್ತೆ, ಟರ್ಮ್ಸ್ ಇರುತ್ತೆ. ಅದೆಲ್ಲದು ಕೂಡ ಏನು ಅಂತ ತಿಳ್ಕೊಳ್ಬೇಕು. ಇನ್ನು 13ನೇ ಕ್ಯಾಟಗರಿ ನೋಡ್ಲಿಕ್ಕೆ ಹೋದರೆ ತುಂಬ ಇಂಪಾರ್ಟೆಂಟು ಜಡ್ಜ್ಮೆಂಟ್ಸ್. ಮೇನು ಜಡ್ಜ್ಮೆಂಟ್ಸ್ ಮೇಲೆ 2-3 ಕ್ವಶನ್ಸ್ ಬರುತ್ತೆ. ಜಡ್ಜ್ಮೆಂಟ್ಸಲ್ಲಿ 2 ತರಹ ಇದೆ. ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್, ಈ ಹಿಸ್ಟ್ರಿಯಲ್ಲಿ ಆಗಿರುವಂತಹ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್. ಹಾಗೆ ರೀಸೆಂಟ್ ಜಡ್ಜ್ಮೆಂಟ್ಸ್, ತುಂಬ ಇಂಪಾರ್ಟೆಂಟು, ಇತ್ತೀಚೆಗೆ ಜರುಗಿದಂತಹ ಅಥವಾ ಡಿಸಿಷನ್ ಹೇಳಿರುವಂತಹ ಜಡ್ಜ್ಮೆಂಟ್ಸು. ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ಗೆ ಉದಾಹರಣೆ ಯಾವುದು? ಫೇಮಸ್ ಅಂದರೆ ಕೇಶವಾನಂದ ಭಾರತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದು ಯಾವುದ್ರಲ್ಲಿ ಹೇಳಿರ್ತಾರೆ? ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ದಾರೆ, ಬೇಸಿಕ್ ಸ್ಟ್ರಕ್ಚರ್. ಹಾಗೆ ವಿಶಾಖ ವರ್ಸಸ್ ರಾಜಸ್ಥಾನ್, ಇದು ಕೂಡ ಯಾವುದ್ರ ಬಗ್ಗೆ ಹೇಳಿದ್ದಾರೆ? ಈಗ ವರ್ಕಿಂಗ್ ವುಮೆನ್ ಅಟ್ ವರ್ಕ್ ಪ್ಲೇಸಲ್ಲಿ ಅವರಿಗಾಗುವಂಥ ಹರಾಸ್ಮೆಂಟ್ ಬಗ್ಗೆ ಕೆಲವೊಂದು ಗೈಡ್ಲೈನ್ಸ್, ಅದು ಹೇಗೆ ಅವರನ್ನು ಪ್ರೊಟೆಕ್ಷನ್ ಮಾಡ್ಬೋದು ಅಂತ ಗೈಡ್ಲೈನ್ಸ್ ಕೊಟ್ಟಿದೆ ಸುಪ್ರೀಂ ಕೋರ್ಟು. ಸೊ ಆ ಕೇಸಲ್ಲಿ ಯಾವುದು? ವಿಶಾಖ ವರ್ಸಸ್ ರಾಜಸ್ಥಾನಲ್ಲಿ ಹೇಳಿದ್ದಾರೆ. ಇನ್ನು ರೀಸೆಂಟ್ ಜಡ್ಜ್ಮೆಂಟ್ಸ್ ಅಂದರೆ ಉದಾಹರಣೆಗೆ ಅಯೋಧ್ಯ ಕೇಸ್ ಅಥವಾ ರಾಮ ಜನ್ಮಭೂಮಿ ಕೇಸ್ ಅಂತ ಹೇಳ್ತಾರೆ. ಅದರಲ್ಲಿ ಏನಾಯಿತು, ಅದರದ್ದು ಇಂಪಾರ್ಟೆನ್ಸ್ ಏನು, ಅಥವಾ ಸ್ಪೆಷಲ್ ಫ್ಯಾಕ್ಟ್ಸ್ ಯಾವುದು, ಅದೆಲ್ಲದು ಕೂಡ ತಿಳ್ಕೊಂಡಿರಬೇಕು. ಸೊ ಜಡ್ಜ್ಮೆಂಟ್ಸ್ ಬಗ್ಗೆ ಇದು 13th ಕ್ಯಾಟಗರಿ. ಇನ್ನು 14th ಕ್ಯಾಟಗರಿ ಯಾವುದು? ಹೂ ಇಸ್ ಹೂ ಅಂತ ನಾವು ತಿಳ್ಕೊಳ್ಬೋದು. ಕೆಲವೊಂದು ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಬಗ್ಗೆ
ನಮಗೆ ಗೊತ್ತಿರಬೇಕು. ಉದಾಹರಣೆ ಕೆ ಪರಾಸರನ್, ಇವ್ರು ಯಾರು? ಈಸ್ ದಿ ಪರ್ಸನ್ ಹೂ ಫಾಟ್ ಇನ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಲ್ಲಿ ಲಾಯರು. ಯಾವ ಕೇಸಲ್ಲಿ ಅವರು ಅಪೇರ್ ಆದರು? ರಾಮ ಜನ್ಮಭೂಮಿ ಕೇಸಲ್ಲಿ ಅಪೇರ್ ಆಗಿರುವಂತಹ ಲಾಯರ್ ಇವರು. ಭೂಮಿ ಕೇಸ್, ಅಯೋಧ್ಯ ಕೇಸ್ ಅಂತಲೂ ಹೇಳ್ಬೋದು. ಹಾಗೆ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಪರ್ಸನ್ಸ್ ಇರ್ತಾರೆ, ಜೂರಿಸ್ಟ್ ಇರ್ತಾರೆ. ಪ್ರಶಾಂತ್ ಭೂಷಣ್, MC ಚಾಗ್ಲಾ, ನಾರಿಮನ್, ಹೀಗೆ ನಾನಿ ಫಾಲ್ಕೆವಾಲಾ, ಈ ಥರ ಕಾನೂನಿಗೆ ಸಂಬಂಧಪಟ್ಟ ಎಲ್ಲ ಪರ್ಸನ್ಗಳು ಯಾರಿದ್ದಾರೆ. ಅದು ಬಿಟ್ಟು ಕಾನೂನು ಅಂತ ಅಷ್ಟೇ ಅಲ್ಲ, ತುಂಬ ಫೇಮಸ್ ಇರುವಂತಹ ಪರ್ಸನ್ಸ್ಗಳು ಕೂಡ ಈ ಕ್ಯಾಟಗರಿಲಿ ಬರ್ತಾರೆ, ಹೂ ಇಸ್ ಹೂ ಅಂತ. ಸೊ ಅದು ಯಾರು ಅಂತ ನೋಡಬೇಕು. ಪ್ಲಸ್ ಫಸ್ಟ್ ಪರ್ಸನ್ಸ್ ಅಂತ ಹೇಳ್ತಾರೆ, ಮೊದಲಿಗೆ ಯಾರಾಗಿದ್ದು. ಅಂದರೆ ಈಗ ಉದಾಹರಣೆಗೆ ಫಸ್ಟ್ ವುಮನ್ ಜಡ್ಜ್ ಯಾರು, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು, ಫಸ್ಟ್ ಚೀಫ್ ಜಸ್ಟಿಸ್ ಯಾರು, ಈ ಥರ ಎಲ್ಲ ಕ್ವಶನ್ಸ್ ಇರುತ್ತಲ್ಲ, ಅದು ಈ ಕ್ಯಾಟಗರಿಲಿ ಬರುತ್ತೆ. ಇನ್ನು ಲಾಸ್ಟಿಗೆ 15th ಕ್ಯಾಟಗರಿ ಕರೆಂಟ್ ಅಫೇರ್ಸ್. ಬರೀ ಕಾನೂನು ಅಂತ ಅಲ್ಲ, ಕರೆಂಟ್ ಅಫೇರ್ಸ್ ಅಂದರೆ ಈಗ ಎಕ್ಸಾಂಪಲ್ ಒಲಿಂಪಿಕ್ಸ್ ಇದೆ, ಒಲಿಂಪಿಕ್ಸಲ್ಲಿ ಎಷ್ಟು ಇಂಡಿಯಾ ಮೆಡಲ್ ತೊಗೊಂಡು, ಯಾರು ತೊಗೊಂಡ್ರು, ಅಥವಾ ಬೇರೆ ಯಾವುದೇ ಒಂದು ಹೊಸದಾಗಿ ಆಗಿರುವಂಥ ಘಟನೆ, ಪ್ರಚಲಿತ ವಿದ್ಯಮಾನಗಳು ಏನಿರ್ತವೆ ಅದೆಲ್ಲದು ಕೂಡ ಕರೆಂಟ್ ಅಫೇರ್ಸು. ಕಾನೂನಿಗೆ ಅಷ್ಟೇ ಪಟ್ಟಿರುವಂಥದ್ದು ಅಂತ ಅಲ್ಲ, ಆದರೆ ಎಲ್ಲದು ಜನರಲ್ ನಾಲೆಜು ಗೊತ್ತಿರಬೇಕು. ಸೊ ಇದಕ್ಕೆ ನೀವು ಹೇಗೆ ಪ್ರಿಪೇರ್ ಆಗ್ತೀರಿ? ಇದು ಕೇವಲ 1-2 ದಿನದಲ್ಲಿ ಬರುವಂತಹ ಇದಲ್ಲ. ಪ್ರತಿದಿನ ನೀವು ನ್ಯೂಸ್ ಪೇಪರ್ ಓದಬೇಕು, ಅಥವಾ ಕೆಲವೊಂದು ವೆಬ್ಸೈಟ್ಸ್ ಇದೆ, barandbench.com ಅಂತ, ಅಥವಾ livelaw.com ಅಂತ ಇದೆ, loctopus.com ಅಂತ ಇದೆ. ಸೊ ಇದೆಲ್ಲದೂ ಕೂಡ ನೀವು ರೆಫರ್ ಮಾಡಬೇಕು. ಒಂದೇ ದಿನದಲ್ಲಿ 2 ದಿನದಲ್ಲಿ ಖಂಡಿತ ಬರುವಂಥದ್ದಲ್ಲ. ಯಾವುದಾದ್ರೂ ಗೊತ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಫಸ್ಟ್ ವುಮನ್ ಜಡ್ಜ್ ಆಗಿದ್ರೆ ಯಾರು, ಅದನ್ನು ಸರ್ಚ್ ಮಾಡ್ಬೋದು. ಹಾಗೆ ಅದಕ್ಕೆ ಸಂಬಂಧಪಟ್ಟಾಗೆ ವಿಕಿಪೀಡಿಯಾದಲ್ಲಿ ಬರುತ್ತೆ, ಅದ್ರ ಜೊತೆ ಫೋಟೋ ಬರುತ್ತೆ, ರಿಲೇಟೆಡ್ ಇನ್ಫಾರ್ಮೇಷನ್ ಬರುತ್ತೆ. ಇದೆಲ್ಲದೂ ಕೂಡ ಸಮಗ್ರವಾಗಿ ನೀವು ಓದ್ಕೊಂಡು ಹೋದರೆ ಲೀಗಲ್ ಜಿಕೆ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿ ತನಕ ನಾನು 15 ಕ್ಯಾಟಗರಿ ಯಾವ್ದ್ಯಾವುದು ಅಂತ ತಿಳಿಸ್ಕೊಟ್ಟಿದ್ದೇನೆ ಲೀಗಲ್ ಜಿಕೆ. ಇದನ್ನೆಲ್ಲ ರೆಫರ್ ಮಾಡಿ ಇದೇ ರೀತಿಯಲ್ಲಿ ನಿಮಗೆ ಖಂಡಿತವಾಗ್ಲೂ ಪ್ರಿಲಿಮ್ಸ್ ಎಕ್ಸಾಮ್ಗೆ ಲೀಗಲ್ ಜಿಕೆ ಸುಲಭ ಆಗೇ ಆಗತ್ತೆ. ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಏನಾದರೂ ಕಾಮೆಂಟ್ಸ್ ಅಥವಾ ಸಜೆಷನ್ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೆ, ಅಗತ್ಯ ಇರೋರಿಗೆ, ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ. ಥ್ಯಾಂಕ್ ಯು.